ಜಿಲ್ಲೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳ ಇಲಾಖೆಯಿಂದ ಅನುಷ್ಠಾನಗೊಳಿಸಿರುವಂತಕ್ಕಂಥ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಾಹಿತಿಯನ್ನು ನಾನು ತಮಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ನಮ್ಮ ಟೋಟಲ್ ಇಲ್ಲಿವರೆಗೆ ಜೂನ್ ತನಕ ಸರ್ ಎಲ್ಲ ಫಾರ್ಮರ್ಗಳಿಗೆ 2,000 ರೂಪಾಯಿ ದುಡ್ಡು ಅವರಿಗೆ DBT ಮುಖಾಂತರ ಅವರ ಅಕೌಂಟ್ಗೆ ಜಮಾ ಆಗಿದೆ ಸರ್. 251 ಫಾರ್ಮರ್ಗಳಿಗೆ ಅವರ ಅಕೌಂಟ್ಗೆ ದುಡ್ಡು ಜಮಾ ಆಗಿದೆ. ಒಟ್ಟು 614 ಕೋಟಿ 3,098 ಲಕ್ಷ ಆಲ್ರೆಡಿ ಆಗಸ್ಟ್ ಇಂದ ಜೂನ್ ತನಕ ಜಮಾ ಆಗಿದೆ ಸರ್. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ ಟೋಟಲಿ ಜನಸಂಖ್ಯೆ 14,970 ಜನಸಂಖ್ಯೆ ಇದೆ ಸರ್. ಇದರಲ್ಲಿ ನಮಗೆ ಫಸ್ಟ್ ಸ್ಟಾರ್ಟಿಂಗು ಆಗಸ್ಟ್ ತಿಂಗಳಲ್ಲಿ BPL ಕಾರ್ಡ್, APL ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದೆಲ್ಲ ಸೇರಿ 3,01,185 ಆನ್ಲೈನ್ನಲ್ಲಿ ಒಟ್ಟು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಸರ್. ಅದರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು AAY ಕಾರ್ಡ್ 21,081 AAY ಕಾರ್ಡ್ನಲ್ಲಿದ್ದರು. APL ಕಾರ್ಡ್ನವರು 39,154 ಜನ ಇದ್ದಾರೆ ಸರ್. BPL ಕಾರ್ಡ್ 2,40,945 ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಸರ್. ಗ್ರಾಮೀಣ ಭಾಗದಲ್ಲಿ ಫಲಾನುಭವಿಗಳ ಸಂಖ್ಯೆ 1,91,247 ಸರ್. ನಗರ ಪ್ರದೇಶದಲ್ಲಿ 1,09,933 ಸರ್. ಈ ಯೋಜನೆಯಿಂದ ಹೊರಗುಳಿದಿರುವ ಸಂಖ್ಯೆ 19,929 ಫಲಾನುಭವಿಗಳು ಬಳ್ಳಾರಿ ಜಿಲ್ಲೆಯಿಂದ APL ಪಡಿತರ ಚೀಟಿ ಹೊಂದಿದಿರುವ ಕಾರಣ APL ಪಡಿತರ ಚೀಟಿ ಹೊಂದಿರುವ ಕಾರಣ ಈ ಯೋಜನೆ ನೋಂದಣಿ ಮಾಡಿಕೊಂಡಿರುವುದಿಲ್ಲ ಅಂತ ನಮಗೆ ಅನಿಸ್ತಾ ಇದೆ ಸರ್. ಯಾಕಂದ್ರೆ ವಾಲಂಟರಿ ಗ್ರಾಮ ಕಾರ್ಯಕ್ರಮ ಕರ್ನಾಟಕ ವಿಕಾಸ ಇರ್ಬೋದು, ಅಲ್ಲೆಲ್ಲ ನಮ್ಮ ಆಫೀಸ್ನಲ್ಲಿ ಇರ್ಬೋದು, ಅವರು ಬಂದು ನೋಂದಣಿ ಮಾಡಿಸ್ಕೊಬೇಕಾಗಿತ್ತು. ಅಷ್ಟು ಜನ ನಮ್ಮಲ್ಲಿ ನೋಂದಣಿ ಆಗಿಲ್ಲ ಸರ್. ಯೋಜನೆ ಸೇರ್ಪಡೆಗಳು ಬಾಕಿ ಇರುವಂತಕ್ಕಂಥ ಸರ್ ಅರ್ಜಿಗಳ ಸಂಖ್ಯೆ ಒಟ್ಟು 2,77,798 ಫಲಾನುಭವಿಗಳಿದ್ದಾರೆ ಸರ್. ಅದರಲ್ಲಿ ಅರ್ಜಿಗಳು ತಿರಸ್ಕೃತ ಆಗಿರತಕ್ಕಂಥದ್ದು 304 ಸರ್ ಮತ್ತು ಬಾಕಿ ಉಳಿದುಕೊಂಡಿರೋದು 304 ಸರ್. ಅರ್ಜಿ ಬಾಕಿ ಇರುವ ಯಾಕೆ ಕಾರಣ ಅಂದ್ರೆ IT GST ಪಾವತಿದಾರರು ಎಂದು ತೋರಿಸುತ್ತಿರುವ ಫಲಾನುಭವಿಗಳು ಮಾಹಿತಿಯನ್ನು ಪ್ರಧಾನ ಕಾರ್ಯದರ್ಶಿಗೆ ಗೂಗಲ್ ಶೀಟ್ ನಲ್ಲಿ ನಾವು ಕಳಿಸಿಕೊಟ್ಟಿದ್ದೇವೆ ಸರ್. ಆಮೇಲೆ ಬಾಕಿ ಇರುವ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಯಾವುದೇ ಕಾಲಮಿತಿ ಇರುವುದಿಲ್ಲ ಸರ್. ಯೋಜನೆ ಸರ್ ಒಟ್ಟು ಹೊಂದಿರುವ ದೂರುಗಳ ಸಂಖ್ಯೆ ನಮಗೆ ಯಾವುದೇ ಕಾಲಮಿತಿ ಇರುವುದಿಲ್ಲ ಅಂದ್ರೆ ಸರ್ ಎನಿ ಟೈಮ್ ಯಾವಾಗಲೂ ನಾವು ಅರ್ಜಿಗಳು ಬಂದಂಗೆ ನಾವು ಅವನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸರ್. ಅಂದ್ರೆ ಒಂದು ಟೈಮಿಂಗ್ ಹಾಕಿರ್ತೀವಿ ಲಾಸ್ಟ್ ಡೇಟ್ ಇವತ್ತು ಒಂದು ಇದು ಹಾಕೊಂಡಿದ್ದಾರೆ ಸರ್. ಅಲ್ಲ ಅವರು ಬರೀ ದುಡ್ಡನ್ನ ತಗೊಳ್ತಾರೆ ಸರ್. ಅಂದ್ರೆ ನಾವು ರೇಷನ್ ಕಾರ್ಡ್ ನಾವು ನಂಬರ್ ಹೊಡೆದ ತಕ್ಷಣನೇ ಮಾಹಿತಿ ಗೊತ್ತಾಗ್ತದೆ ಸರ್, ಯಾವ ಸ್ಟೇಜ್ ನಲ್ಲಿ ಇದೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಮತ್ತೆ ನಾವೇನ್ ಮಾಡ್ತೀವಿ ಸರ್, ಅವ್ರ ಪ್ರಾಬ್ಲಮ್ ಇಂಥದ್ದು ಆಗಿದೆ, ಉದಾಹರಣೆ ದುಡ್ಡು ಬಂದಿಲ್ಲ ಅಂತ ಬರ್ತಾರೆ ಸರ್. ದುಡ್ಡು ಬಂದಿಲ್ಲ ಅಂತ ಬಂದಾಗ ದುಡ್ಡು ಅವ್ರ ಅಕೌಂಟ್ ಹೋಗಿರ್ತದೆ ಸರ್, ಅವ್ರ ಬ್ಯಾಂಕಿಗೆ ಹೋಗಿರಲ್ಲ. ಒಂದು ದುಡ್ಡು ಬಂದಿದೆ, ಡೆತ್ ಆಗಿದ್ದಾರೆ ಸರ್. ಅದನ್ನ ಅಡ್ರೆಸ್ ಯಾರು ಮಾಡ್ತೀವಿ, ವಿಚ್ ಆಫೀಸರ್ ಇಸ್ ಡೂಯಿಂಗ್, ಹೌ ಈಸ್ ಅವ್ರ ಮೇಲೆ ಈಗ ಫಾರ್ ಎಕ್ಸಾಂಪಲ್ he may not be in a position to redress it. EDCS ರಿಲೇಟೆಡ್ ಸರ್ ಅವ್ರು ಮಾಡ್ತಾರೆ ಸರ್. ನಮಗೆ ಏನು ನಾವು ಆನ್ಲೈನ್ ಅಲ್ಲಿ ಅವ್ರು ಅಪ್ಡೇಟ್ ಮಾಡೋದು ಅಷ್ಟೇ ಸರ್. ಅಪ್ಡೇಟ್ ಮಾಡಿದ್ರೆ ಅದು EDCS ಇಲಾಖೆಗೆ ಹೋಗ್ಬಿಡುತ್ತೆ ಸರ್ ಬೆಂಗಳೂರಿಗೆ, ಅವ್ರು ಅದನ್ನ ಅಪ್ಡೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಈ ತರ ಕಂಪ್ಲೇಂಟ್ಸ್ ಕೊಡಬೇಕಾದ್ರೆ ಅವರು ಬೆಂಗಳೂರಿಗೆ ಕಳಿಸ್ಕೊಟ್ಟಿಲ್ಲ, ಬಟ್ ಇವರಿಗೆ ಹೂಸ್ ಅಟೆಂಡಿಂಗ್ ದಟ್ ಪರ್ಟಿಕ್ಯುಲರ್ ಬೆನಿಫಿಷಿಯರಿ ನಾವು ಅಟೆಂಡ್ ಮಾಡ್ತೀವಿ. ನಮ್ಮ ಗೃಹಲಕ್ಷ್ಮಿ ಏನಿದೆ ನಾವು ಅದನ್ನ ಅಟೆಂಡ್ ಮಾಡ್ತೀವಿ. ಒಂದು ಗೂಗಲ್ ಸೀಟ್ ಹಾಕಿರ್ತೀವಿ ಸರ್ ಡೈರೆಕ್ಟ್ ಆಫೀಸ್ನವರು, ಆ ಗೂಗಲ್ ಸೀಟ್ಗೆ ನಾವು ಫಿಲ್ ಅಪ್ ಮಾಡ್ತೀವಿ ಅದನ್ನ ಮಾಹಿತಿ. ಇಲ್ಲಿವರೆಗೆ ಸರ್ ಜೂನ್ ತನಕ 183 ಜನ ಡೆತ್ ಆಗಿರೋ ಮಾಹಿತಿಯನ್ನ ನಾವು ಸರ್ವೆ ಮಾಡಿ ಹಾಕ್ತೀವಿ.
ಡೆತ್ ಆದ್ಮೇಲೆ ಇಮಿಡಿಯೇಟ್ ಅವರಿಗೆ ನಿಂತಿದೆಯಾ ಇನ್ನು ನಿಂತಿಲ್ಲ ಸರ್. ಇನ್ನೂ ನಿಂತಿಲ್ಲ ಅಲ್ಲೇ ಇಟ್ಟಿದೆ. ಹೌದು ಸರ್. ಸೊ ಹಾಗೆ ಈಗ GST IT ಈ ರೀತಿ ರಿಜಿಸ್ಟರ್ ಮಾಡ್ಕೊಂಡಿರೋರು ಇರ್ತಾರೆ, ಅವರಿಗೆ ಎಷ್ಟು ಜನರಿಗೆ ಹೋಗ್ತಾ ಇದೆ ಅಂತ ಏನಾದ್ರು ಮಾಹಿತಿ ಇದೆಯಾ ಸರ್? ಡೈರೆಕ್ಟರ್ ಒಂದು ಲೆಟರ್ ಹಾಕಿದ್ದಾರೆ ಸರ್ ಅವ್ರಿಗೆ. ಅವ್ರಿಗೆ IT ರಿಟರ್ನ್ಸ್ ಅವ್ರಿಗೇನ ದುಡ್ಡು ಹೋಗಲ್ಲ ಸರ್. ಇಲ್ಲ ಹೋಗಲ್ಲ. GST ರಿಜಿಸ್ಟರ್ ಮಾಡ್ಕೊಂಡಿರೋರು ಅಥವಾ ಏನಾದ್ರು ಕಂಪ್ಲೇಂಟ್ ಅಲ್ಲಿ ಬಂದ್ಬಿಡ್ತದೆ ಸರ್. ಅದು ಆಧಾರ್ ಕಾರ್ಡ್ ಮಾಡ್ಬಿಟ್ರೆ ಇವ್ರು ಆಲ್ರೆಡಿ GST IT ರಿಟರ್ನ್ಸ್ ಕಟ್ತಾ ಇದ್ದಾರೆ ಅಂತ ಅಲ್ಲಿ ತೋರಿಸ್ಬಿಡ್ತಾರೆ ಸರ್. ದುಡ್ಡು ಹೋಗಲ್ಲ ಸರ್. ನಾವು ಏನು ಕ್ರಮ ಕೈಗೊಳ್ಬೋದು? ಆರ್ ಬಿ ಫೇಸಿಂಗ್ ಎನಿ ಇಶ್ಯೂಸ್, ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ, ಸಮಸ್ಯೆ ಇದೆಯಾ ನಿಮ್ಮ ಪ್ರಕಾರ? ಇಲ್ಲ ಏನು ಸಮಸ್ಯೆ ಇಲ್ಲ ಸರ್. ಅವರು ಏನು ರೇಷನ್ ಕಾರ್ಡ್ ಹೆಡ್ ಆಫ್ ದಿ ಫ್ಯಾಮಿಲಿ ಏನಿದ್ದಾರೆ ಅವ್ರು ಹೋಗ್ಬಿಟ್ಟು ನಿಯರೆಸ್ಟ್ ಗ್ರಾಮ ಪಂಚಾಯತಿಯಲ್ಲಿ ಇರ್ಬೋದು ಅಥವಾ ಕರ್ನಾಟಕ ಏನಾದ್ರು ಒಂದು ಸಂವಾದ ಕಾರ್ಯಕ್ರಮ ಆ ರೀತಿ ಏನಾದರೂ ಮಾಡಿದ್ರ ಸರ್? ನಮ್ಮ ಟೀಚರ್ಸ್ ಮೊದಲು 388% ಇದೆ, ಈಗ 440% ಸ್ಟಾರ್ಟ್ ಮಾಡ್ತೀವಿ. 52% ಜಾಸ್ತಿ ಮಾಡಿಸ್ತೀವಿ. ಅದೇ ರೀತಿ 448% ಜಾಸ್ತಿ ಮಾಡಬೇಕು ನಾವು. ಅದೇ ರೀತಿ ಸರ್ 19,007 ಕಿಲೋಮೀಟರ್ ಜಾಸ್ತಿ ಮಾಡಿಸ್ತೀವಿ ಕಿಲೋಮೀಟರ್. ಶಕ್ತಿ ಯೋಜನೆ ಆದ ನಂತರ ಸರ್ ಒಟ್ಟು 2,223 ಸುತ್ತುಗಳು ಟೋಟಲು. ಅದರಲ್ಲಿ 2,240 ಶಕ್ತಿ ಯೋಜನೆಗೆ ಮಾಡ್ತೇವೆ ಸಪ್ರೇಟ್. ಅದೇ ರೀತಿಯಾಗಿ ತಾಲೂಕು ವಹಿಸಿ ಹೋದಾಗ ಬಳ್ಳಾರಿ ತಾಲೂಕಲ್ಲಿ ಸರ್ ಇಲ್ಲಿಯವರ ಶಕ್ತಿ ಬಂದಾಗ 57,94,94,00,000. ಸಿರುಗುಪ್ಪ 20,54,00,000 ಸರ್. ಕುರುಗೋಡು ಮತ್ತು ಕಂಪ್ಲಿ ಸರ್. ಕುರುಗೋಡು ಕಂಪ್ಲಿ ಸರ್ 12,04,04,00,000 ಸರ್. ಮತ್ತು ಸಂಡೂರಲ್ಲಿ 20,24,24,00,000 ಸರ್. ಟೋಟಲ್ 110,79,00,000 ಆದಾಯ ಇದೆ ಸರ್. ಅದು ಫಲಾನುಭವಿಗಳು 3,12,00,000 ಅನುಭವಿಸಿದ್ದಾರೆ. 3,12,00,000. ಇನ್ನೂ ಬೇಡಿಕೆ ಬಂದಾಗೆಲ್ಲ ಬಸ್ಗಳು ಜಾಸ್ತಿ ಮಾಡ್ತಾ ಇರಬೇಕು. ಈಗ ಇರ್ತಕ್ಕಂಥ ಬಸ್ಗಳು ಅದು ಸಫಿಷಿಯಂಟ್ ಇದೆಯಾ ಅಲ್ಲ ಬಸ್ಗಳ ಕೊರತೆ ಇದೆಯಾ? ಬಸ್ಗಳು ಈಗ ಸಬ್ಸಿಡಿ ಇದೆ ಸರ್. ಇನ್ನು ಮತ್ತೆ ಈಗ ಸ್ಕೂಲಿಗೆ ಹೋಗೋಕ್ಕೆ ಎಕ್ಸಾಮಿಗೆ ಹೋಗೋಕ್ಕೆ ಆ ಥರ ಏನು ಸಮಸ್ಯೆ ಇಲ್ಲ. ಯಾವುದೇ ದೂರುಗಳು ಬಂದಿಲ್ಲ ನಿಮಗೆ? ಇಲ್ಲ ಸರ್, ಆದ ಕಂಪ್ಲೇಂಟ್ ಆಗಿ ಬಂದಿಲ್ಲ. 16,126 ಗೃಹ ಪಡಿಕೆದಾರರಿದ್ದಾರೆ ಸರ್. ಅದರಲ್ಲಿ 3,02,892 ಫಲಾನುಭವಿಗಳು ಸರ್. ಅದರಲ್ಲಿ ಈವರೆಗೆ ನಮ್ಮಲ್ಲಿ ನೋಂದಣಿ ಮಾಡ್ಕೊಂಡವರು ಸರ್ ಯೋಜನೆಯಲ್ಲಿ 2,54,775 ಗ್ರಾಹಕರು ನೋಂದಣಿ ಮಾಡ್ಕೊಂಡಿದ್ದಾರೆ ಸರ್. ಮೇ ಅಂತ್ಯದವರೆಗೆ ನಮಗೆ ಒಟ್ಟು 120,68,00,000 ಸರ್ಕಾರದಿಂದ ಅನುದಾನ ಸಂದಾಯ ಆಗಿದೆ ಸರ್. ನಮ್ಮಲ್ಲಿ ಬಳ್ಳಾರಿಯಲ್ಲಿ ಸರ್ ಟೋಟಲ್ ನಮ್ಮ ರೇಷನ್ ಕಾರ್ಡ್ಗಳು ಸರ್ 3,42,912 ಸರ್. ಅದರಲ್ಲಿ APL ಕಾರ್ಡ್ಗಳು ಬಂದು 43,743, ಅಂತ್ಯೋದಯ ಕಾರ್ಡ್ಗಳು ಬಂದು 25,856, BPL ಕಾರ್ಡ್ ಬಂದು 2,23,893 ಸರ್. ಆಲ್ಮೋಸ್ಟ್ ನಮ್ಮಲ್ಲಿ 2,69,000 ಕಾರ್ಡ್ಗಳಿಗೆ ನಾವು ಕೊಡ್ತಾ ಇದ್ದೀವಿ ಸರ್. 11 ಲಕ್ಷ ಕೊಡ್ತಾ ಇದ್ದೀವಿ ಸರ್. ಕೆಲವೊಂದು ನಮ್ಮ ಸಮಸ್ಯೆ ಏನಪ್ಪ ಅಂದ್ರೆ ಸರ್ ಆಧಾರ್ ಕಾರ್ಡ್ ಫೇಲ್ ಆಗಿರುವಂಥದ್ದು, ಏನು BPL ಕಾರ್ಡ್ಗಳಿಗೂ ಆಧಾರ್ ಮತ್ತು ಬ್ಯಾಂಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಕೂಡ ಬರ್ತಾ ಇಲ್ಲ ಸರ್. ಜೊತೆಗೆ ಡೆತ್ ಕೇಸ್ಗಳು ಸರ್, ಡೆತ್ ಆಗಿದ್ದು ಕೂಡ ಡಿಲೀಟ್ ಆಗಿರುವ ಕಾರ್ಡ್ಗಳಿಗೆ ಕೂಡ ಹೋಗ್ತಾ ಇದೆ ಸರ್. ಕೆಲವೊಂದು ಮೈಗ್ರೆಂಟ್ ಆಗಿರೋ ಜನಗಳು ಸರ್ ಪೋರ್ಟಬಲ್ ಇದ್ರೂ ಕೂಡ ಅವ್ರು ರೇಷನ್ ತಗೊಳ್ಳದೇ ಇರೋದು ಸರ್. ಇಲ್ಲಿಂದ ಮಂಡ್ಯ, ಮೈಸೂರು, ಚಿಕ್ಕಮಗಳೂರು ಹೋಗ್ತಾರೆ ಸರ್, ಅವರು ಅಲ್ಲಿ ರೇಷನ್ ತಗೊಳ್ಳೋದಿಲ್ಲ ಸರ್. ಅಂತ ಸುಮಾರು ಕಾರ್ಡ್ಗಳು ನಮ್ಮಲ್ಲಿ 6 ಮಂತ್ಸ್ ರೇಷನ್ ತಗೊಳ್ಳದಿರೋ ಕಾರ್ಡ್ಗಳನ್ನ ಸರ್ ನಾವು ವೇಟ್ ಮಾಡಿದ್ವಿ ಸರ್. ಈಗ ಪ್ರಸ್ತುತ ಸರ್ ನಮ್ಮಲ್ಲಿ 29,000 ಕಾರ್ಡ್ಗಳಿಗೆ ಸರ್ ನಾವು DBT ಯೋಜನೆಯಿಂದ ಹೊರಗಿದ್ದೀವಿ ಸರ್. ಮೀನ್ಸ್ ಅವರು ತಗೊಳ್ತಿಲ್ಲ ಸರ್, ಅವರು ಈ ಯೋಜನೆಗೆ ಒಳಗೆ ಬರ್ತಾ ಇಲ್ಲ ಸರ್. ಅದನ್ನ ಈಗ ಸರ್ ನಮ್ಮ ಬೆನಿಫಿಷರೀಸ್ ಇಂದ ಕಂಪ್ಲೇಂಟ್ಸ್ ಇದೆಯಾ ಕ್ವಾಲಿಟಿ ಬಗ್ಗೆ? ಕೆಲವು ಸರಿ ಬರ್ತದೆ ಸರ್, ಕೆಲವು ಸರಿ ಬರ್ತದೆ. ತುಂಬ ಎಷ್ಟು ಪರ್ಸೆಂಟೇಜ್ ಇದೆ ಆ ರೀತಿ ಕಂಪ್ಲೇಂಟ್ಸ್? ಭಾಳ ಜಾಸ್ತಿ ಸರ್, ತುಂಬ ಜಾಸ್ತಿ ಇದೆ ಸರ್. ಸೊ ನೀವು ನಿಮ್ಮ ಇಲಾಖೆಯಿಂದ ಅವರಿಗೆ ಕರೆಕ್ಟಾಗಿ ಅಟೆಂಡ್ ಮಾಡ್ತಿರಲ್ಲ ಬೆನಿಫಿಷರೀಸ್? ಇದೊಂದು ಎಲ್ಲ 5 ಗ್ಯಾರಂಟಿಗಳು ಕೂಡ ಒಂದು ರೀತಿಯಲ್ಲಿ ನಮ್ಮ ಸರ್ಕಾರದ ಪ್ರತಿಷ್ಠಿತವಾದಂತಹ ಕಾರ್ಯಕ್ರಮಗಳು. ಅದರಲ್ಲಿ ಅನ್ನಭಾಗ್ಯ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಹಾಕುವ ಸಂದರ್ಭದಲ್ಲಿ ಜನರಿಗೆ ಅನುಕೂಲ ಆಗಬೇಕು. ಇದನ್ನ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಕೂಡ ವಾಚ್ ಮಾಡ್ತಾ ಇದೆ. ಯಾವ ರೀತಿ ನರೇಗಾ ಕಾರ್ಯಕ್ರಮ UPA ಸರ್ಕಾರವನ್ನ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಒಂದು ಅಪ್ರಿಷಿಯೇಟ್ ಮಾಡಿದ್ರು,
ಅದೇ ರೀತಿ ಈಗ ಅವರು ಅನ್ನಭಾಗ್ಯ ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ, ಅದರೊಟ್ಟಿಗೆ ನಮ್ಮ 5 ಗ್ಯಾರಂಟಿಗಳು ಕೂಡ, ಇದು ನನ್ನ ಪ್ರಕಾರ ಭಾರತದಲ್ಲೇ ಯಾವ ರಾಜ್ಯದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮಗಳಿಲ್ಲ, ನೇರವಾಗಿ ಜನರಿಗೆ ಬಡವರಿಗೆ ಅನುಕೂಲ ಆಗ್ತಿರ್ತಕ್ಕಂಥದ್ದು. ಸೊ ಅದರಲ್ಲಿ ಅನ್ನಭಾಗ್ಯ, ನೀವು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಕ್ವಾಲಿಟಿ ಬಗ್ಗೆ ಬಹಳ ನೀವು ಅದ್ರ ಬಗ್ಗೆ ಸ್ವಲ್ಪ. ಸರ್ ಇಲ್ಲಿ ನಮ್ಮಲ್ಲಿ ಬಳ್ಳಾರಿ ಎಷ್ಟು ಬರ್ತಾ ಇತ್ತು ನಿಮಗೆ ಕರೆಂಟ್ ಬಿಲ್? 1500 ಬರ್ತಾ ಇತ್ತು ಸರ್. 1500 ಆವಾಗ ವರ್ಷಕ್ಕೆ ನಿಮಗೆ 18,000 ಉಳಿತಾಯ ಆಗ್ತಾ ಇದೆ. ಉಳಿತಾಯ ಆಗ್ತಾ ಇದೆ. ಬಸ್ಸಲ್ಲಂತೂ ಪೂರ್ತಿ ಉಳಿತಾಯ ಸರ್. ನಮ್ಮ ಹತ್ರ ಒಂದು ರಿಪೋರ್ಟ್ ಇದೆ, ನಾನೆಲ್ಲ ಬೆನಿಫಿಷರೀಸ್ಗೆ ಹೇಳ್ತೀನಿ. ಸ್ಪೆಷಲಿ ಗೃಹ ಜ್ಯೋತಿಯಿಂದ ಈಗ ನೀವು 1,500 ಅಂತ ಹೇಳ್ತಿದ್ದೀರಾ, ಕೆಲವರಿಗೆ 2,000 ಉಳಿತಿದೆ, ಕೆಲವರಿಗೆ 2,500. ಪೇರೆಂಟ್ಸ್ ಬರೀ ಗೃಹ ಜ್ಯೋತಿಯಿಂದ ಏನು ಉಳಿಸ್ತಿದ್ದಾರೆ ಹಣದಿಂದ ಒಂದು ಒಳ್ಳೆ ಶಾಲೆಗಳಿಗೆ ಹೋಗಕ್ಕೆ ಅವ್ರಿಗೆ ಅವಕಾಶ ಆಗ್ತಾ ಇದೆ. ಯಾಕಂದ್ರೆ ಆವರೇಜ್ ಒಂದು ಒಳ್ಳೆ ಇಲ್ಲಿ ಬ್ಯಾಂಗ್ಳೂರ್ ಸಿಟಿ ಬಿಟ್ಟು ಈಚೆ ಏನೋ ಒಂದು ನಿಮ್ಮ ಶಾಲೆಗಳಿಗೆ ಒಂದು 15,000 20,000 ಒಂದು ಫೀಸ್ ಇರ್ಬೋದು, ಹೆಚ್ಚಾಗಿ 25,000 ಫೀಸ್ ಇದೆ. ಸೊ ಮಗುದು ಆ ವರ್ಷದ ಫೀಸ್ ಅನುಕೂಲ ಆಗ್ತಾ ಇದೆ ಅವರಿಗೆ. ಹೌದು ಸರ್, ಅದಂತೂ ನಿಜ ಸರ್. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸರ್ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಯುಪಿಎಸ್ಸಿ ಕೋಚಿಂಗ್ ಮಾಡ್ತಿದ್ದಾರೆ ಸರ್. ಬೆಂಗಳೂರಿಗೆ ಅವಳು ಹೋಗ್ಬರೋದು ಕೂಡ ಭಾರಿ ಅನುಕೂಲ ಆಗಿದೆ ಸರ್. ಅಮೌಂಟ್ ಭಾಳ ಉಳಿತಾಯ ಇದೆ ಸರ್. ಬೆಂಗಳೂರಿಗೆ ಒಂದ್ಸಲ ಹೋಗ್ಬೇಕಂದ್ರೆ 500 ರೂಪಾಯಿ ಖರ್ಚಾಗುತ್ತೆ ಸರ್. ಮತ್ತೆ ಹೋಗಿ ಬರೋದು 1,000 ರೂಪೀಸ್ ಖರ್ಚಾಗುತ್ತೆ ಸರ್. ಅವಳು ಬಹಳ ಅನುಕೂಲ ಆಗಿದೆ ಸರ್. ನಾವು ಕೂಡ ಕಮ್ಮಿ ಮಾಡ್ಬೇಕು, ಹೋಗ್ಬೇಕಂದ್ರೆ ಕೂಡ ಅನುಕೂಲ ಆಗಿದೆ ಸರ್ ನಮಗೆ. ಮತ್ತೆ ಇಲ್ಲೇನೋ UPSC ಎಲ್ಲಿ ಕೋಚಿಂಗ್ ತಗೊಳ್ತಿದ್ದಾರೆ ಸರ್ KS ಕೋಚಿಂಗ್ ಸರ್ವಿಸ್. ಯಾವುದು? KS AKS. ಸೊ ನಿಮಗೆ ಇದರಿಂದ ಅನುಕೂಲ ಆಗ್ತಿದೆ, ಮಗಳಿಗೂ ಅನುಕೂಲ ಆಗ್ತಾ ಇದೆ. ಮಗಳಿಗೆ ನೋಡ್ಬರೋ ಕೂಡ ನಮ್ಗೆ ಭಾರಿ ಅನುಕೂಲ ಆಗಿದೆ ಸರ್. ಪೇರೆಂಟ್ಸ್ಗೆ ಅವ್ರು ಕೂಡ ಅನುಕೂಲ ಆಗಿದೆ. ಈವನ್ ಸೆಕೆಂಡ್ ಸಂಡೇ ಬಂದಿದ್ರೆ ಬರ್ತಾರೆ ಸರ್, ಮತ್ತೆ ನಮ್ಗೆ ನೋಡ್ಕೊಂಡು ಹೋಗ್ತಾರೆ. ಮತ್ತು ಸರ್ ಶಕ್ತಿ ಯೋಜನೆಯಲ್ಲಿ ಕೂಡ ಸರ್ ಪರ್ ಮಂತ್ 500-600 ರೂಪೀಸ್ ಬರ್ತಾ ಇದೆ ಸರ್ ಕರೆಂಟ್ ಬಿಲ್ಲು. ಅದು ಕೂಡ ನಮ್ಗೆ ಉಳಿತಾಯ ಆಗ್ತಾ ಇದೆ ಸರ್. ಅವ್ರಿಗೆ ಸ್ವಲ್ಪ ಕೆಲಸ ಕೂಡ ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ನಮ್ಮ ಒಂದು ಉದ್ದೇಶ ಸರ್. ಥ್ಯಾಂಕ್ ಯು ಸೋ ಮಚ್. ಏನು ನಿಮ್ಮ ಮಗಳ ಹೆಸರು? ವಿ ವೆರೋನಿಕಾ ಸರ್. ವಿ ವೆರೋನಿಕಾ. ಓಕೆ, ನೆಕ್ಸ್ಟ್. ಶಕ್ತಿ ಯೋಜನೆ ಅಂತ ಹೇಳಿದ್ರಲ್ಲ ಸರ್, ಶಕ್ತಿ ಯೋಜನೆ ಅಡಿಯಲ್ಲಿ ಬರುವಂಥ ಎಲ್ಲ ಮನೆಗಳು ತುಂಬಾ ಪುಣ್ಯ ಮಾಡಿದ್ರು ಅನ್ಕೊಂಡಿದ್ದೀವಿ ಸರ್. ನನ್ನ ಒಂದು ಅನಿಸಿಕೆ ಏನಂದ್ರೆ, ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬರಬೇಕಾದ್ರೆ ಒಂದು ಪೇಷಂಟ್ ಇರುತ್ತೆ, ಒಂದು ಗರ್ಭಿಣಿ ಮಹಿಳೆ ಇರುತ್ತೆ, ಆ ಥರ ಸಮಯದಲ್ಲಿ ಸ್ಟಾಪ್ ಮಾಡಲ್ಲ ಸರ್ ಬಸ್ಗಳು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ವಂದಿಸ್ತಿದ್ದೀನಿ ಸರ್. ಯಾರು ಅಧಿಕಾರಿಗಳು ನೋಡಿ ಹತ್ರ ಗಮನಿಸಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿಯಮ್ಮ ನಿಮಗೆ ಆ ಥರ ಏನಾದರೂ ಆಗಿರುವ ಇದೆಯಾ? ನಗರಲ್ಲಿ ಸುಮಾರು ಸಲ ಆಗಿದೆ ಸರ್. ನಾನು ಹೇಳೋದಕ್ಕೆ ಆಗಲಿಲ್ಲ. ಇದು ಒಂದು ಆ ರೀತಿ ಇಟ್ಟರೆ ದಯವಿಟ್ಟು ಅಧಿಕಾರಿಗಳ ಗಮನಕ್ಕೆ ತನ್ನಿ, ನಮ್ಮ ಅಧ್ಯಕ್ಷರ ಗಮನಕ್ಕೆ ತನ್ನಿ. ಒಂದೇ ಬಸ್ ಬರುತ್ತೆ ಸರ್ ದೇವಿನಗರಿಗೆ. ನೋಡಿ ಸ್ವಲ್ಪ ನೋಡಿ, ಸಿಟಿ ಸರ್ವಿಸ್ ಸ್ವಲ್ಪ ನೋಡಿ. ಈ 5 ಯೋಜನೆಗಳು ಬಹಳ ಚೆನ್ನಾಗಿದ್ದಾವೆ ಸರ್. ಈ 2,000 ರೂಪಾಯಿ ಬರೋದಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಸರ್. ಎಲ್ಲ ನಮ್ಮ ಮಕ್ಕಳುಗಳು ಕೊಡೋಕೆ, ಆಮೇಲೆ ಯಾರನ್ನ ಸ್ವಲ್ಪ ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಬಂದಾಗ ಕೂಡ ಸ್ವಲ್ಪ ನಮ್ಮ ಕೈಯಾಗಿ ಇದು ಕೊಡೋಕೆ ಅನುಕೂಲ ಆಗಿದೆ ಸರ್. ಇವನಿಗೆ ಬರೋದ್ರಿಂದ ಈಗ 2 days ಬ್ಯಾಕ್ KCET ಅಪ್ಲಿಕೇಶನ್ ಅಪ್ಲೈ ಮಾಡಿದ್ವಿ ಸರ್. ಸೊ ಅದಕ್ಕೆ DD ನನಗೆ 1,000 ರೂಪೀಸ್ DD ಇದೆ ಸರ್. ಇವನಿಗೆ ಅಮೌಂಟ್ ಇರೋದ್ರಿಂದ 1,000 ರೂಪೀಸ್ DD ಆಲ್ರೆಡಿ ಪೇ ಮಾಡಿದ್ವಿ ಸರ್. ಬಿಫೋರ್ ಎಲ್ಲ ನಾವು ಅಪ್ಲೈ ಮಾಡ್ತಿದ್ವಿ ಸರ್. ಅಪೇರಿಂಗ್ ಸೆಕೆಂಡ್ ಇಯರ್ ಅಪೇರಿಂಗ್ ಇರುವಾಗ ಅಪ್ಲೈ ಮಾಡ್ತಿದ್ವಿ. ಸೊ DD ಕಟ್ಟಕ್ಕೆ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್. DD ಕಟ್ತಿದ್ವಿ, ಲಾಸ್ಟ್ ಡೇಟ್ ವರೆಗೂ ವೇಟ್ ಮಾಡ್ತಿದ್ವಿ ಸರ್. DD ಅನುಕೂಲ ಆದರೆ ಕಟ್ತಿದ್ವಿ, ನನಗೆ ಇಲ್ಲ ಸರ್. ಸೊ ಇವನಿಗೆ ಬರೋದ್ರಿಂದ ನಾವು ಈ ಬಿಫೋರ್ ಅಪ್ಲೈ ಮಾಡಿದ್ದೀವಿ ಅಂದ್ರೆ DD ಏನು ಪೇ ಮಾಡಿದ್ವಿ ಸರ್. ಮತ್ತೆ ನಾವು ರೆಂಟ್ ಈಗ ಬ್ಯಾಚುಲರ್ ರೂಮ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್, ಸ್ಟಡಿ ಮಾಡ್ತಾ ಇದ್ವಿ. ಸೊ ರೆಂಟ್ ಬಾಡಿಗೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಎಷ್ಟು ಇರ್ತದೆ ನಿಮಗೆ ರೆಂಟ್? ಸರ್ 3,000 ಇದೆ ಸರ್. ನಾವು 2 ಮೆಂಬರ್ಸ್ ಇದ್ದೀವಿ. ಎಲ್ಲಿ ಇರ್ತೀರಾ ನೀವು? ಈ ಕಡೆ ರಾಮೋಜಿನಿ ನಗರ ಸರ್. ಇಲ್ಲಿ ಬೆಳಗಾವಿ. ಹೌದು ಸರ್. 2 ಜನ ಒಟ್ಟಿಗೆ ಇರ್ತೀರಾ? 3,000 ರೆಂಟ್ ಇದೆ. ರೆಂಟ್ ಇದೆ ಸರ್. ಇಬ್ಬರು ಶೇರ್ ಮಾಡ್ಕೊಳ್ತೀರಾ ರೆಂಟ್? ಇಬ್ಬರು ಶೇರ್ ಸೊ ಮಾಡ್ತೀವಿ. ನಾವು ಇವನಿಗೆ ಹಣ ನಿಮಗೆ ರೆಂಟಿಗೆ ಅನುಕೂಲ ಆಗ್ತದೆ. ರೆಂಟಿಗೆ ಅನುಕೂಲ ಆಗುತ್ತೆ ಪ್ರತಿಯೊಂದು ಸರ್. ಮತ್ತೆ ಬುಕ್ಸ್ ತಗೊಳ್ಳೋಕ್ಕಾಗಿರ್ಬೋದು. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಬಹಳ ತೊಂದರೆ ಪಡ್ತೀವಿ ಸರ್. 1,000 ರೂಪೀಸ್ ಇದೆ ಸರ್. ಆಫ್ಟರ್ ನೆಕ್ಸ್ಟ್ UGC ನೀಟ್ ಬರುತ್ತೆ. ನೀಟ್ ಎಕ್ಸಾಮ್ದು 1,500 ಇದೆ ಸರ್.
ಸೊ ಇದಿರೋದ್ರಿಂದ ನಮ್ಗೆ ಒಂದು ಧೈರ್ಯ ಇರುತ್ತೆ ಸರ್, ಇವತ್ತಿಗೆ ಬರುತ್ತೆ, ಕಟ್ಕೋಬೋದು, ಓದ್ಕೋಬೋದು ಅಂತ ಒಂದು ಕಾನ್ಫಿಡೆನ್ಸ್ ನಮ್ಗೆ ಇರುತ್ತೆ ಸರ್. ಸೊ ಅದರಿಂದ ಭಾಳ ಯೂಸ್ ಆಗ್ತಾ ಇದೆ ಸರ್. ನೆಕ್ಸ್ಟ್